ಮತ್ತು KS ನಿಸಾರ್ ಅಹಮದ್ ಕೇಳಿದ್ರೆ ನೀವು, ಅವರು ದಸರಾ ಉದ್ಘಾಟನೆ ಮಾಡಿದಾಗ ನೀವು ಯಾರೂ ವಿರೋಧ ಮಾಡಲಿಲ್ಲ ಅಂತ. ಅವರು ನಿತ್ಯೋತ್ಸವ ಗೀತೆಯನ್ನು ಬರೆದವರು. ನಮಗೆ ಅವ್ರಿಗೆ ಮೇಲೆ ಅಪಾರವಾಗಿ ಗೌರವ ಇದೆ. ಅಂದರೆ ಒಂದು ನಿತ್ಯೋತ್ಸವ ಗೀತೆಯನ್ನು ಬರೀತಾರೆ ಭುವನೇಶ್ವರಿ ತಾಯಿ ಮೇಲೆ ಅಂತಂದರೆ ಅವರು ಅದನ್ನು ನಂಬ್ತಾರೆ. ಆದ್ದರಿಂದ ಅವ್ರನ್ನ ನಾವು ಸ್ವಾಗತ ಮಾಡ್ತೀವಿ. ಇವರು ಹೇಳ್ತಾರೆ ಅರಿಶಿಣ ಕುಂಕುಮವನ್ನು ತಿಲಕವನ್ನು ಇಟ್ಟು ನೀವು ಅವರನ್ನು ಮೂಲೆಯಲ್ಲಿ ಕೂರಿಸಿದ್ರಿ, ನನಗೆ ಗೋಡೆಯಲ್ಲಿ ತಿರುವಿಕ್ಕಿ ನನ್ನನ್ನು ಹೊರಗಟ್ಟುವಿಕೆ ಮಾಡಿದ್ರಿ ಅಂತ ಹೇಳ್ತಾರೆ. ಯಾಕೆ ಮುಸ್ಲಿಮ ಸಮುದಾಯದಲ್ಲಿ ನಾವೇನಾದರೂ ಕನ್ನಡ ಮಾತಾಡುವಂತ ಯಾರ ಹತ್ರ ಹೇಳಿದ್ದೀವ? ನಮ್ಮ ಮಾತೃಭಾಷೆ ಕನ್ನಡ. ನಿಮ್ಮದು ಯಾವುದು ಮಾತೃಭಾಷೆ ತಿಳಿಸಿ. ನೀವೇನಾದರೂ ಮಾತೃಭಾಷೆಯಾಗಿ ಕನ್ನಡವನ್ನು ಸ್ವೀಕಾರ ಮಾಡಿದ್ದೀರಾ? ನೀವು ಮಾಡಿಲ್ಲ. ನೀವು ಆ ಮಾನಸಿಕತೆಯನ್ನು ಸ್ಪಷ್ಟಪಡಿಸಿ ನೀವು ನಂತರ ಉದ್ಘಾಟನೆಗೆ ಬನ್ನಿ. ಇದನ್ನೆಲ್ಲರ ಸಮ್ಮುಖದಲ್ಲಿ ಇಡೀ ರಾಜ್ಯಕ್ಕೆ ಗೊತ್ತಾಗೋ ರೀತಿ ನೀವು ಮಾನಸಿಕತೆಯನ್ನು ಸ್ಪಷ್ಟಪಡಿಸಿ ನೀವು ಉದ್ಘಾಟನೆ ಮಾಡಿಲಿ. ಇದಕ್ಕೆ ನೀವೇನಾದರೂ ಉದ್ಘಾಟನೆಗೆ ಬಂದರೆ ನಾವು ಖಂಡಿತವಾಗಲೂ ಹಿಂದೂ ಜಾಗರಣ ವೇದಿಕೆ ಇಡೀ ರಾಜ್ಯಾದ್ಯಂತ ಇದನ್ನು ಜನಾಂದೋಲನ ರೀತಿಯಲ್ಲಿ ನಾವು ಪ್ರತಿಭಟನೆ ಕೈಗೆತ್ಕೊಳ್ತೀವಿ. ಇದು ದೊಡ್ಡ ಸ್ವರೂಪಕ್ಕೆ ಹೋಗುತ್ತೆ ಅಂತ ನಾನು ತಿಳಿಸೋಕೆ ಇಷ್ಟಪಡ್ತೀನಿ.